ನನ್ನೆಲ್ಲ ಆತ್ಮೀಯ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಟಿಡಿಎಸ್ ಎಂದರೇನು, ಟಿಡಿಎಸ್ಗೂ ಮತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನಿಗೂ ಏನು ಸಂಬಂಧ, ನಮಗೆ ಬೇರೆ ಬೇರೆ ಮೂಲದಿಂದ ಕಟ್ಟಾಗಿರ್ತಕ್ಕಂಥ ಟಿಡಿಎಸ್ ಹಣವನ್ನು ಮರಳಿ ಪಡೆಯುವುದು ಹೇಗೆ ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೇರವಾಗಿ ಮಾಹಿತಿಗೆ ಬರೋಣ. ಟಿಡಿಎಸ್ ಅಂದ್ರೆ ನಮ್ಮ ಆದಾಯದ ಮೂಲದಲ್ಲಿಯೇ ತೆರಿಗೆಯನ್ನು ಕಡಿತ ಮಾಡ್ತಕ್ಕಂಥದ್ದು. ನಿಮ್ಮ ಆದಾಯದಿಂದ ತೆರಿಗೆ ಕಡಿತವಾಗುವ ಪ್ರಕ್ರಿಯೆಯನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಈ ವಿಡಿಯೋದಲ್ಲಿ ನೋಡೋಣ. ಟಿಡಿಎಸ್ ಅಂದ್ರೇನು, ಯಾವಾಗ ಅನ್ವಯ ಆಗುತ್ತೆ, ಅದು ನಿಮಗೆ ಏನು ಪ್ರಯೋಜನಕಾರಿ, ಮತ್ತು ನಿಮಗೆ ಕಟ್ಟಾಗಿರ್ತಕ್ಕಂಥ ಟಿಡಿಎಸ್ ಅನ್ನ ನೀವು ITR ರಿಟರ್ನ್ ಮಾಡೋದ್ರ ಮೂಲಕ ಯಾವ ರೀತಿ ಮರಳಿ ಪಡಿಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲಿಗೆ ಟಿಡಿಎಸ್ ಅಂದ್ರೆ ಆದಾಯ ಪಾವತಿಯಾಗುವ ಸಮಯದಲ್ಲಿಯೇ ತೆರಿಗೆಯನ್ನ ಕಡಿತಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವೇನ್ ಕರಿತೀವಪ್ಪ ಅಂದ್ರೆ TDS ಅಂತ ಕರಿತೀವಿ. ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ ಕರಿತೀವಿ. ನಿಮಗೆ ಏನು ಆದಾಯವನ್ನ ಕೊಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಆದಾಯದಿಂದ ತೆರಿಗೆಯನ್ನು ಕಡಿತ ಮಾಡಿ ಸರ್ಕಾರಕ್ಕೆ ಕಟ್ತಾರೆ. ಇದರಿಂದ ನಿಮಗೆ ಏನ್ ಪ್ರಯೋಜನ ಆಗುತ್ತಪ್ಪ ಅಂದ್ರೆ ಒಮ್ಮೆಲೆ ಕಟ್ತಕ್ಕಂಥ ತೆರಿಗೆಯ ಭಾರ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಉದಾಹರಣೆಗಳನ್ನ ನೋಡ್ತಾ ಹೋದಾದ್ರೆ, ಸಂಬಳವನ್ನು ಪಡಿತಕ್ಕಂಥ ಎಲ್ಲ ಉದ್ಯೋಗಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರ ಸಂಬಳದಲ್ಲಿಯೇ ಹಣವನ್ನ ಕಟ್ ಮಾಡಿ ಅವ್ರಿಗೆ ಏನ್ ಕೊಡ್ತಾರೆ, ಉಳಿದಂತಹ ಹಣವನ್ನು ಕೊಡ್ತಕ್ಕಂಥದ್ದು. ಈ ತೆರಿಗೆ ಮೊತ್ತವನ್ನು ಸರ್ಕಾರಕ್ಕೆ ಜಮಾ ಮಾಡ್ತಾರೆ. ಎಕ್ಸಾಂಪಲ್, 9 ಲಕ್ಷ ತೆರಿಗೆಯನ್ನು ಪಡಿತಕ್ಕಂತಹ 9 ಲಕ್ಷ ಸ್ಯಾಲರಿಯನ್ನು ಪಡಿತಕ್ಕಂಥ ಒಬ್ಬ ಕಂಪನಿಯ ಉದ್ಯೋಗಿಗಳಿಗೆ ಅವರ ತೆರಿಗೆ ಮೊತ್ತವನ್ನು ಕಡಿತಗೊಳಿಸಿ ಉಳಿದ ಹಣವನ್ನು ಏನ್ ಮಾಡ್ತಾರೆ, ಅವರಿಗೆ ಪಾವತಿ ಮಾಡ್ತಾರೆ ಅಂತಕ್ಕಂಥದ್ದು. ಇದು ಸರ್ಕಾರಿ ಉದ್ಯೋಗಗಳಲ್ಲಿ ಕೂಡ ಈ ರೀತಿ ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಬಹಳಷ್ಟು ಜನ ಇದನ್ನ ಮಾಡೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸೋ ಸಮಯದಲ್ಲಿ ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಬಟ್ ರಿಟರ್ನ್ ಅಲ್ಲಿ ಯಾಕೆ ಹೆಚ್ಚಿಗೆ ಬರುತ್ತೆ ಅಂತ ಪ್ರಶ್ನೆಯನ್ನ ಕೇಳ್ತೀರಿ ಕೆಲವೊಬ್ರು. ಯಾಕೆ ಹೆಚ್ಚಿಗೆ ಬರುತ್ತಪ್ಪ ಅಂದ್ರೆ, ನೀವು 3 ತಿಂಗಳಿಗೊಮ್ಮೆ TDS ಅನ್ನ ಮಾಡಿ ಹಣವನ್ನ ಕಟ್ಟಬೇಕಾಗಿರುತ್ತೆ, ಅಥವಾ ತಿಂಗಳನ್ನು ಕೂಡ ನೀವು ಕಟ್ ಮಾಡಬಹುದು. ಟ್ಯಾಕ್ಸ್ ಅಟ್ ಡಿಡಕ್ಷನ್ ಅಟ್ ಸೋರ್ಸ್ ಅಲ್ಲೇ ಮಾಡಬಹುದು, ಬಟ್ ನೀವು ಅದನ್ನ ಮಾಡಿರೋದಿಲ್ಲ. ಹೀಗಾಗಿ ಅದಕ್ಕೆ ನಿಮ್ಗೆ ಏನ್ ಬೀಳುತ್ತಪ್ಪ ಅಂದ್ರೆ 234BC ಪ್ರಕಾರ ನಿಮಗೆ ಬಡ್ಡಿ ಬೀಳುತ್ತೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ. ಯಾರು ನಿಮ್ಮ ಆದಾಯದ ಮೂಲದಲ್ಲಿ ನಿಮಗೆ ತೆರಿಗೆ ಕಡಿತ ಆಗುತ್ತೆ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಬಡ್ಡಿ ಬೀಳೋದಿಲ್ಲ ಅಂತಕ್ಕಂಥದ್ದು. ಇನ್ನು ಬ್ಯಾಂಕ್ ಬಡ್ಡಿ ಮೇಲೆ ನೀವು ಫಿಕ್ಸ್ ಡಿಪಾಸಿಟ್ ಅನ್ನ ಇಟ್ಟಿರ್ತೀರಿ, ಅಲ್ಲಿಯೂ ಕೂಡ ನಿಮಗೆ TDS ಇರುತ್ತೆ. ಅದು 40,000 ಮಿತಿಯನ್ನ ದಾಟಿದ್ರೆ, ಹಿರಿಯ ನಾಗರಿಕರಿಗೆ 50,000 ಮಿತಿಯನ್ನು ದಾಟಿದ್ರೆ ಅವಾಗ ನೀವು TDS ಏನಾಗುತ್ತೆ, ಬ್ಯಾಂಕ್ ನಿಮ್ಮ ಒಂದು ಡಿಪಾಸಿಟ್ ಮೇಲೆ TDS ಅನ್ನು ಕಟ್ ಮಾಡ್ತಕ್ಕಂಥದ್ದು. ಇನ್ನು ಗುತ್ತಿಗೆ ಮತ್ತು ವೃತ್ತಿಪರ ಶುಲ್ಕ, ಅದು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ವಕೀಲರಾಗಿರ್ಬೋದು, ವೈದ್ಯರಾಗಿರ್ಬೋದು, ಹೀಗೆ ಹಲವಾರು ಮೂಲಗಳಲ್ಲಿ ಯಾರೆಲ್ಲ ಉದ್ಯೋಗವನ್ನು ಮಾಡ್ತಾ ಇರ್ತೀರಿ, ಆ ಉದ್ಯೋಗ ಮಾಡುವಂತಹ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಆದಾಯದಲ್ಲಿಯೇ ಏನ್ ಮಾಡ್ತಾರೆ, TDS ಅನ್ನ ಕಟ್ ಮಾಡಿ ಉಳಿದಂತಹ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥದ್ದು. ಇನ್ನು ಬಾಡಿಗೆ ಮತ್ತು ಆಸ್ತಿಯಲ್ಲಿ ಖರೀದಿ ಮಾಡೋದಾಗಿರ್ಬೋದು. ಎಕ್ಸಾಂಪಲ್, 2,40,000ಕ್ಕಿಂತ ನಿಮ್ಮ ಬಾಡಿಗೆ ಹೆಚ್ಚಿಗಿದ್ರೆ ಅಲ್ಲಿಯೂ ಕೂಡ TDS ಏನಾಗುತ್ತೆ, ಕಟ್ ಆಗ್ತಕ್ಕಂಥದ್ದು. ಮತ್ತೆ ಆಸ್ತಿ 50 ಲಕ್ಷಕ್ಕಿಂತ ಮೇಲ್ಪಟ್ಟಿದ್ದಾಗ ಅಲ್ಲಿ 1% TDS ಕಟ್ ಆಗ್ತಕ್ಕಂಥದ್ದು. ಇನ್ನು ಕಮಿಷನ್ನು, ಡಿವಿಡೆಂಡು, ಬಹುಮಾನ, ಈ ಅನೇಕ ರೂಪದಲ್ಲಿ ಕೂಡ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಆದಾಯದಲ್ಲಿ TDS ಕಟ್ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಸಂಬಳದಲ್ಲಾಗಿರ್ಬೋದು, ಬ್ಯಾಂಕ್ ಬಡ್ಡಿಯಲ್ಲಾಗಿರ್ಬೋದು, ಕಾಂಟ್ರಾಕ್ಟ್ ಪ್ರೊಫೆಷನಲ್ ಫೀಸ್ ಅಲ್ಲಾಗಿರ್ಬೋದು, ಬಾಡಿಗೆ ಮತ್ತು ಆಸ್ತಿಯಲ್ಲಾಗಿರ್ಬೋದು, ಕಮಿಷನ್ ಮತ್ತು ಡಿವಿಡೆಂಡ್ ಅಲ್ಲಾಗಿರ್ಬೋದು, ಲಾಟರಿ ಬಹುಮಾನಗಳಲ್ಲಾಗಿರ್ಬೋದು, ಎಲ್ಲಾ ಕಡೆಯೂ ಏನಾಗುತ್ತಪ್ಪ ಅಂದ್ರೆ TDS ಕಟ್ ಆಗುತ್ತೆ. ಆದ್ರೆ ಬಹಳಷ್ಟು ಜನ TDS ಅನ್ನ ಕಟ್ ಮಾಡ್ಕೊಂಡಿರ್ತೀರಿ, ಆದ್ರೆ ಆ TDS ಅನ್ನ ಹೆಂಗ್ ಪಡೆಯೋದು ಅಂತ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ. ಯಾರು TDS ಅಮೌಂಟ್ ಕಟ್ ಆಗಿದೆಯೋ ಅಂತವ್ರು ನಿಮ್ಮ ಆದಾಯ ಮಿತಿ ಏನಾದ್ರೂ 12 ಲಕ್ಷದ ಒಳಗಡೆ ಇದ್ರೆ, ಅಂದ್ರೆ ಟೋಟಲ್ ಆಗಿ 12,75,000 ಒಳಗಡೆ ಇದ್ರಪ್ಪ ಅಂದ್ರೆ ನಿಮ್ಮ TDS ಅನ್ನ ನೀವೇನ್ ಮಾಡ್ಬೋದು, ಮರಳಿ ಪಡ್ಕೋಬಹುದು. 8,000ನೋ 10,000ನೋ, ಕೆಲವರಿಗೆ 30,000, ಕೆಲವರು ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡಿಬಿಟ್ಟಿರ್ತೀರಿ, ಹಾಗೆ TDS ಕಟ್ ಆಗಿರುತ್ತೆ, ಅದನ್ನ ಅಲ್ಲೇ ಬಿಡ್ತೀರಿ. ಅಂತವ್ರು ಇನ್ನು ಕೇವಲ 2 ದಿನಗಳ ಬಾಕಿ ಇರೋದ್ರಿಂದ ನೀವು ನಿಮ್ಮ ITR ಅನ್ನ, ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಹೋಗಿ ಅಲ್ಲಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸಿದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಕಟ್ ಆಗಿರ್ತಕ್ಕಂಥ TDS ಅನ್ನ ನಿಮಗೆ ಬರುತ್ತೆ ಅಂತಕ್ಕಂಥದ್ದು. ಅದು ರೀಫಂಡ್ ಆಗುತ್ತೆ. ಹಾಗೆ ಇದನ್ನ ಮಾಡುವಾಗ ನಿಮಗೆ ಒಂದು 26AS ಅಂತಕ್ಕಂಥ ಒಂದು ಫಾರ್ಮ್ ಬರುತ್ತೆ. ಅದನ್ನ ಸಂಪೂರ್ಣವಾಗಿ ನೋಡ್ಕೊಂಡು ITR ಅನ್ನ ಸಲ್ಲಿಸಬೇಕಾಗುತ್ತೆ. ಇದು ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಕಮೆಂಟ್ಗಳಿದ್ರೆ, ಏನಾದರೂ ನಿಮಗೆ ಮಾಹಿತಿಗಳು ಬೇಕಾಗಿದ್ರೆ ನಮಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, TDS ಅನ್ನೋದು ಇದೊಂದು ಮುಂಗಡ ತೆರಿಗೆ ಹೊರತು ಇದನ್ನ
ನೀವು ಅಡ್ವಾನ್ಸ್ ಆಗಿ ಕಟ್ಟಿರ್ತಕ್ಕಂಥ ಹಣವನ್ನು ಹೊಳ್ಳಿ ಪಡೀಲಿಕ್ಕೆ ನೀವು ಬೇಕಾಗುತ್ತೆ ಅಂದ್ರೆ ಕಡ್ಡಾಯವಾಗಿ ITR ಅನ್ನು ಸಲ್ಲಿಸಬೇಕಾಗುತ್ತೆ. ITR ಅನ್ನು ಸಲ್ಲಿಸುವಾಗ 26AS ಅನ್ನು ನೀವು ನೋಡಬೇಕಾಗುತ್ತೆ. ಹಾಗಾದ್ರೆ 26AS ಎಲ್ಲಿ ಸಿಗುತ್ತಪ್ಪ ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿಗಳು ಬೇಕಾಗಿದ್ರೆ ನಮಗೆ ನಿಮ್ಮ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋ ಮಾಡೋದ್ರ ಮೂಲಕ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.